ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸೆಕ್ಷನ್ ಆಫೀಸರ್ ಎಕ್ಸಾಮ್ ಬಗ್ಗೆ ನೋಟಿಫಿಕೇಶನ್ ಡೀಟೇಲ್ಡ್ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ. ಮೊದಲನೇದಾಗಿ ಸಿಲೆಬಸ್ ಏನ್ ಚೇಂಜಸ್ ತಂದಿದ್ದಾರೆ, ಮತ್ತೆ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಹೇಳ್ತಿದ್ರು, ಸರ್ ಆಲ್ರೆಡಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕೋ ಅಗತ್ಯ ಇದೆಯಾ ಅಂತ ಕೇಳ್ತಿದ್ರು. ಅದ ನಂತರ ಆ, ಸ್ವಲ್ಪ ಡೀಟೇಲ್ಡ್ ಆಗಿ ಸಿಲೆಬಸ್ನ ಡಿಕೋಡ್ ಮಾಡಿ ಹೇಳಿ ಏನೇನು ಓದಬೇಕು ಅಂತಾನು ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ರು. ಸೊ ಇದರಲ್ಲಿ ಎರಡನೇದಾಗಿ ನಿಮಗೆ ಸ್ಪೆಸಿಫಿಕ್ ಪೇಪರ್ ಕೂಡ ಇರುತ್ತೆ. ನೀವು ಏನು ಲಾ ಅಲ್ಲಿ ಓದಿರ್ತೀರ ಅದ್ರ ಜೊತೆಗೆ ಕೆಲವೊಂದು ಅಡಿಷನಲ್ ಆಡ್ ಮಾಡಿರ್ತಾರೆ. ಸ್ಪೆಸಿಫಿಕ್ ಪೇಪರ್ ಟು ಈಕ್ವಲ್ ವೇಟೇಜ್ ಇರುತ್ತೆ. GS ಅಲ್ಲಿ ನಿಮಗೆ ಜನರಲಿ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ ಏನಿರುತ್ತಲ್ಲ ಅದನ್ನೆಲ್ಲ ಇರುತ್ತೆ. ಸೊ ಇದನ್ನೆರಡನ್ನು ನಾವು ಡಿಕೋಡ್ ಮಾಡಿ ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಆಲ್ರೆಡಿ ಇದು ಒಂದು ನೋಟಿಫಿಕೇಶನ್ ಆಗಿತ್ತು, ಮತ್ತೆ ಇದನ್ನ ಹಿಂಪಡೆದು ಒಳ ಮೀಸಲಾತಿಯನ್ನು ಇನ್ಕ್ಲೂಡ್ ಮಾಡಿ ಈಗ ಎಲ್ಲ ಪ್ರಾಪರ್ ಏನು ಲೀಗಲಿ ಎಲ್ಲ ಕರೆಕ್ಟ್ ಇದೆ. ಈಗ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ನೋಡ್ತಾ ಹೋಗ್ತಿರೋಣ. ಸೊ ಇದರಲ್ಲಿ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಆಲ್ರೆಡಿ ನಿಮಗೆ ಸ್ಟಾರ್ಟ್ ಆಗಿದೆ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಮೇತ ಕೊಡ್ತೇನೆ. ಆ ಲಿಂಕ್ ಥ್ರೂ ನೀವು ಅಪ್ಲಿಕೇಶನ್ ಹಾಕಿ. ಆಲ್ರೆಡಿ ನಾನು ಟೆಲಿಗ್ರಾಮ್ ಅಲ್ಲೂ ಹಾಕಿದ್ದೀನಿ. ಸೊ ನಿಮಗೆ ಲಾಸ್ಟ್ ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟ್ 19ನೇ ತಾರೀಕು ಲಾಸ್ಟ್ ಮೂಮೆಂಟ್ ತನಕ ಅಪ್ಲಿಕೇಶನ್ ಯಾವತ್ತೂ ಅಷ್ಟೇ ಇಟ್ಕೊಂಡ್ಬೇಡಿ. ಆಲ್ರೆಡಿ ಅಪ್ಲೈ ಮಾಡಿ. ವೆರಿ ಈಸಿ ಪ್ರೋಸೆಸ್ ಇದೆ. ನೀವು ಲೈಕ್ ಆಲ್ರೆಡಿ ನಿಮ್ ಕಡೆ ಡಿಜಿ ಲಾಕರ್ ಇದ್ರೆ ಅದ್ರ ಥ್ರೂ ಎಲ್ಲ ಡಾಕ್ಯುಮೆಂಟ್ಸ್ ಅದೇ ಸ್ವಯಂ ಆಗಿ ತಗೊಳುತ್ತೆ. ಸೊ ಹಾಗಾಗಿ ಅಷ್ಟೇನು ತೊಂದರೆ ಆಗಲ್ಲ ನಿಮ್ಗೆ. ಸೊ 18 ಪೋಸ್ಟ್ ಇದೆ. ಇದು RPC ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಸೀಮಿತ ಇಲ್ಲ ಇದಕ್ಕೆ. ಸೊ ಓನ್ಲಿ ಇಟ್ ಈಸ್ ಫಾರ್ ದಿ RPC. ಸೊ ದಿಸ್ ಇಸ್ ದಿ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ಸ್ ಹಂಚಿಕೆ ಆಗಿದೆ ಅನ್ನೋದನ್ನು ನೋಡ್ಬೋದು. ಆರ್ಟಿಕಲ್ ಇದು ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ರಿಸರ್ವೇಶನ್. ಸೊ ದಿಸ್ ಆಲ್ಸೋ ಯು ಕ್ಯಾನ್ ಗೋ ಥ್ರೂ ಇಟ್, ನಾಟ್ ದ್ಯಾಟ್ ಇಂಪಾರ್ಟೆಂಟ್, ರೈಟ್? ಸೊ ಅದಾದ್ಮೇಲೆ ಇದರಲ್ಲಿ ನೋಡಿ ಇನ್ನೊಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ದಟ್ ಆಲ್ಸೋ ವಿಲ್ ಸಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದರಲ್ಲಿ ನೀವು ಜಸ್ಟ್ LLB ಮುಗಿಸ್ಕೊಂಡಿದ್ರೆ ಸಾಕು. ಮೊದಲು ಸಿವಿಲ್ ಜಡ್ಜ್ ಎಲ್ಲ 3 years ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಈಗ ಯಾವುದೇ ತರ ಎಕ್ಸ್ಪೀರಿಯನ್ಸ್ ಕೇಳ್ತಿಲ್ಲ. LLB ನೀವು ಮುಗಿಸ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗೆ ಅರ್ಹರಾಗ್ತೀರಾ, ಆಯ್ತಾ? ಸೊ ಜನರಲ್ ಮೆರಿಟ್ ಓಪನ್ ಕ್ಯಾಂಡಿಡೇಟ್ಗೆ 40 ವರ್ಷ, ಮತ್ತೆ OBC ಇವೆಲ್ಲ 43 years, and if you are SC/ST and the other category 1 or the ST, and then you can apply till 45 years of age. So this is another important aspect. Application fees. ಸೊ ಇನ್ನೊಂದು ಮುಖ್ಯವಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ, those who have already applied for the sectional officer post in the KEA website, kindly go and check the update. ಅಲ್ಲಿ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ನಿಮ್ಮ ಪೋರ್ಟಲ್ ಅಲ್ಲಿ ಅಪ್ಲೈಡ್ ಪೋಸ್ಟ್ ಅಲ್ಲಿ ಕಾಣಿಸ್ತಿದ್ರೆ ದೆನ್ ವೆಲ್ ಅಂಡ್ ಗುಡ್. ಸೊ ನೀವು ಆಲ್ರೆಡಿ ಅಪ್ಲೈ ಮಾಡಿದಿರ ಅಂದ್ರೆ ಅದರ ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇಮೇಲ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂದ್ರೆ ಈಗಲೇ ನೀವು ಅಪ್ಲಿಕೇಶನ್ ಹಾಕಿ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಏನೇನು ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಈ ಡಾಕ್ಯುಮೆಂಟ್ ಇದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ಇದೊಂದು ಮುಖ್ಯವಾದ ಪಾಯಿಂಟ್ ಅಂತಾನೆ ನಾನು ಹೇಳ್ತೇನೆ. ಇದಾದ್ಮೇಲೆ ಏನು ಇದರಲ್ಲಿ 2 ಸ್ಟೇಜ್ ಇರುತ್ತೆ. ಒಂದು ಪ್ರಿಲಿಮ್ಸ್ ಮತ್ತೆ ಇಂಟರ್ವ್ಯೂ ಸ್ಟೇಜ್ ಇರುತ್ತೆ. ಪ್ರಿಲಿಮ್ಸ್ ಅಲ್ಲಿ GS1 ಸಿಲೆಬಸ್ ನೋಡೋಣ. ಎರಡು ಕೂಡ OMR ಬೇಸ್ಡ್ ಇರುತ್ತೆ. ಸೊ OMR ಮುಖಾಂತರ ನೀವು ಬರೀಬೇಕಾಗುತ್ತೆ. ಅಂಡ್ ಓನ್ಲಿ ಸೆಂಟರ್ ಇಸ್ ಬ್ಯಾಂಗ್ಳೂರ್, ಅಂದ್ರೆ ಬ್ಯಾಂಗ್ಳೂರ್ ಮಾತ್ರ ಸೆಂಟರ್ ಕೊಡಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ನಿಮಗೆ GS ಅಲ್ಲಿ ಏನು ಸಿಲೆಬಸ್ ಇರುತ್ತೆ ಅಂತ ನಾವು ಕ್ಲಿಯರ್ ಆಗಿ ನೋಡೋಣ. ಕರೆಂಟ್ ಅಫೇರ್ಸ್. ಸೊ ತುಂಬಾ ಮುಖ್ಯವಾಗಿ ಕರೆಂಟ್ ಅಫೇರ್ಸ್ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಾಕಷ್ಟು ಜನ ಕೇಳ್ತಿದ್ರು, ಸರ್ ಎಕ್ಸಾಮ್ ಯಾವಾಗಿರುತ್ತೆ? ಸೊ ಡೇಟ್ ಆಫ್ ದಿ ಎಕ್ಸಾಮ್, ಆಯ್ತಾ? ಸೊ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ, ಸೊ ಅದನ್ನ ನಾವು ಹಿಡ್ಕೊಂಡು ಕರೆಂಟ್ ಅಫೇರ್ಸ್ 1 year ನಾವು ಓದ್ಬೇಕಾಗುತ್ತೆ. ಮೋಸ್ಟ್ಲಿ ಆಗಸ್ಟ್ 20ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ಕನ್ಸಿಡರಿಂಗ್ ಆಗಸ್ಟ್ ಮತ್ತೆ ಏನಾದರೂ ಇನ್ ಕೇಸ್ ಸ್ವಲ್ಪ ಕರೆಕ್ಷನ್ಗೆ ವಿಂಡೋಸ್ ಫೀ ಪೇಮೆಂಟು ಮತ್ತೆ ಇದೆಲ್ಲ ಕನ್ಸಿಡರ್ ಮಾಡಿದ್ರು 1 week ಅನ್ಕೊಳ್ಳಿ. ಟಿಲ್ ಆಗಸ್ಟ್ ವಿ ಕ್ಯಾನ್ ಕನ್ಸಿಡರ್. ಸೆಪ್ಟೆಂಬರ್, ಅಕ್ಟೋಬರ್
ಸೊ 2 ಮಂತ್ಸೇ ಇರುತ್ತೆ ಟೈಮ್ ನಿಮಗೆ. ಸೊ ಮೋಸ್ಟ್ಲಿ ಅಕ್ಟೋಬರ್ ಎಂಡ್ ಇರ್ಬೋದು ಅಥವಾ ನವೆಂಬರ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಇರುತ್ತೆ. ಸೊ ನಿಮಗೇನು ಇದು 2.5 ಮಂತ್ ಮ್ಯಾಕ್ಸಿಮಮ್ ಸಿಗ್ಬೋದು. ಸೊ 60 to 65 days ವಿಲ್ ಗೆಟ್ ದ ಟೈಮ್, ನಾಟ್ ಮೋರ್ ದೆನ್ ದಟ್. ಯಾಕಂದ್ರೆ KA ನಡೆಸ್ತಿರೋದ್ರಿಂದ ಎಕ್ಸಾಮ್ ಆದಷ್ಟು ಬೇಗ ಮಾಡ್ತಾರೆ. ಸೊ ಅದಾದ್ಮೇಲೆ ಇದನ್ನ ಪ್ರಿಲಿಮ್ಸ್ ಆದ್ಮೇಲೆ ಮತ್ತೆ ಇಂಟರ್ವ್ಯೂ ಇರುತ್ತಲ್ಲ, ಹಾಗಾಗಿ ಆಲ್ಮೋಸ್ಟ್ ಇನ್ ಟೈಮ್ ಬೌಂಡ್ ಅಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ. ಸೊ ದಿಸ್ ಇಸ್ ಕನ್ಸಿಡರಿಂಗ್ ದಿ ಅಕ್ಟೋಬರ್ ಆರ್ ನವೆಂಬರ್ ಫಸ್ಟ್ ವೀಕ್ ಎಕ್ಸಾಮ್ ಇರೋದ್ರಿಂದ. ಸೊ ಅದರಲ್ಲಿ ನಮಗೆ ಕರೆಂಟ್ ಅಫೇರ್ಸ್ ನೀವು ಎಲ್ಲಿಂದ ಓದ್ಬೇಕಂತ ಕೇಳ್ತೀರಾ. ಸೊ ಯೂಶಲಿ ನೀವು ಏನ್ ಮಾಡಿ, ಮೋಸ್ಟ್ಲಿ 6 ತಿಂಗಳು ಕರೆಂಟ್ ಅಫೇರ್ಸ್ ಕರೆಕ್ಟ್ ಆಗಿ ಓದ್ಬೇಕಾಗಿರುತ್ತೆ. ಸೊ ಫಾರ್ ದಿ ಬೆನಿಫಿಟ್ ಆಫ್ ಯು ಸ್ಟಾರ್ಟ್ ಫ್ರಮ್ ಜಾನ್ವರಿ. ಸೊ ಜಾನ್ವರಿ 2026 ಇಂದ ಕರೆಂಟ್ ಅಫೇರ್ಸ್ ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಎಲ್ಲ ಫೋಕಸ್ ಮಾಡಿ. ಯಾಕಂದ್ರೆ KA ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ಸ್ ತುಂಬಾ ಫೋಕಸ್ ಮಾಡ್ತಾನೆ. ಇಲ್ಲ ಅಂದ್ರೂ 20 ರಿಂದ 25 ಕ್ವಶನ್ಸ್ ಕೇಳ್ತಾನೆ. ಸೊ ನಾನು ನಿಮ್ ಕರೆಂಟ್ ಅಫೇರ್ಸ್ ಕೂಡ ಸೆಕ್ಷನಲ್ ಆಫೀಸರಿಗೆ ಯೂಸ್ ಆಗೋ ತರನೇ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಕೂಡ ನಾನು ಹೇಳ್ತೇನೆ. ತುಂಬಾ ಕ್ರಿಸ್ಪಿ ಆಗಿರುತ್ತೆ. ನಮ್ಮ ಫೋರ್ಸೆಂಟ್ ಮ್ಯಾಗಝಿನ್ ನೀವು ವೆಬ್ಸೈಟ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ನೀವು ಅಲ್ಲೂ ನೋಡಿ. ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನ ಓದಿ ಕ್ಲಿಯರ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಅ ಪ್ರೂಫ್ ಆಫ್ ದಟ್. ಸೊ ಇದೆ ಏನಂದ್ರೆ, ನೀವು ಮಿನಿಮಮ್ 8 to 10 ಮಂತ್ಸ್ ಆಫ್ ಕರೆಂಟ್ ಅಫೇರ್ಸ್ ಈಸ್ ರಿಕ್ವೈರ್ ಕಂಪಲ್ಸರಿ. ಇಲ್ಲ ಬೇರೆಯವರು ಜುಲೈಯಿಂದ ಓದ್ತಿದ್ದಾರೆ, ಲಾಸ್ಟ್ ಇಯರ್ ಜಾನ್ವರಿ 2025 ಇಂದ ಓದ್ತಿದ್ದಾರೆ ಅಂದ್ರೆ ನಾಟ್ ನೆಸೆಸರಿ, ಬಿಕಾಸ್ you focus on getting the 70-80% of the current affairs. Don't have like balanced approach ಇರಲಿ. ನಾನು ಎಲ್ಲ ಮಾರ್ಕ್ಸ್ ಎಲ್ಲ ಕವರ್ ಮಾಡ್ತೀನಿ, ನಾನು ಎಲ್ಲ ಇದು ಮಾಡ್ತೀನಿ ಅಂದ್ರೆ ದಟ್ಸ್ ನಾಟ್ ಪಾಸಿಬಲ್. ಸಮ್ಟೈಮ್ ವಿ ಹ್ಯಾವ್ ಟು ಟೇಕ್ ಅ ರಿಸ್ಕ್ ಅಂಡ್ ಮೂವ್ ಆನ್. ಆಯ್ತಾ? ಕರೆಂಟ್ ಅಫೇರ್ಸ್ ನೀವು ಜಾನ್ವರಿಯಿಂದ ಶುರು ಮಾಡಿ, ಯು ರೀಡ್ ಟಿಲ್ ದಿ ಎಕ್ಸಾಮ್ 1 ವೀಕ್ ಅಥವಾ 15 days ಎಕ್ಸಾಮ್ ಶೆಡ್ಯೂಲ್ ಆಗಿರುತ್ತಲ್ಲ, ಅದ್ರ ತನಕ ನೀವು ಸಪೋಸ್ ಇನ್ ಕೇಸ್ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ 10th ಅನ್ಕೊಳ್ಳಿ. ಸೊ ಯು ಹ್ಯಾವ್ ಟು ರೀಡ್ ಟಿಲ್ ಎಂಡ್ ಆಫ್ ದಿ ಅಕ್ಟೋಬರ್. ಸೊ ದಿಸ್ ಇಸ್ ದ ಲಾಜಿಕ್. ಸೊ ಅಕ್ಟೋಬರ್ ಮೀನ್ಸ್ 10 months ಆಫ್ ಕರೆಂಟ್ ಅಫೇರ್ಸ್ ಇಸ್ ರಿಕ್ವೈರ್ಡ್. ಜನರಲ್ ಸೈನ್ಸ್ ಕೂಡ ತುಂಬಾ ಸ್ಪೆಸಿಫಿಕ್ ಆಗಿ ಓದ್ಬೇಕು. ಇಲ್ಲೂ ಕೂಡ ಅಷ್ಟೇ, ನೀವು ಎಲ್ಲ PhD ಮಾಡೋದು ಏನೋ ಅವಶ್ಯಕತೆ ಇರಲ್ಲ. KA ಕೇಳೋದು ತುಂಬಾ ಬೇಸಿಕ್ಸ್. ಇಲ್ಲಿ ನಿಮಗೆ 8th 9th 10th ನಿಮಗೆ ಸ್ಟೇಟ್ DCART ಸ್ಟೇಟ್ ಲೆವೆಲ್ ಬುಕ್ ಇಂದ ನಾವು ಸ್ವತಃ ನೋಟ್ಸ್ ಮಾಡಿದೀವಿ. ಅದನ್ನ ಚೆನ್ನಾಗಿ ಓದ್ಕೊಳ್ಳಿ, ಅಲ್ಲಿಂದಾನೇ ಸಾಕಷ್ಟು ಕ್ವಶನ್ಸ್ ಬರ್ತಿದಾವೆ. ಇದನ್ ಬಿಟ್ಟು ಬೇರೆ ಏನು ಓದ್ಲಿಕ್ಕೆ ಹೋಗ್ಬೇಡಿ. ದಪ್ಪ ಬುಕ್ಸ್ ಓದೋದು ಇದು ಮಾಡೋದು ಎಲ್ಲ ಓದಕ್ ಹೋಗ್ಬೇಡಿ. ಬೇಸಿಕ್ ಲೆವೆಲ್ ಕೇಳ್ತಾರೆ. ವಾಟ್ ಟೈಪ್ ಆಫ್ ಎನ್ಸೈಮ್ಸ್ ಆರ್ ದೀಸ್ ಕಾಲ್ಡ್ ಆಸ್, ವಾಟರ್ ಸಾಲ್ಯುಬಲ್ ಎನ್ಸೈಮ್ಸ್ ಅಂದ್ರೆ ಏನು, ಫ್ಯಾಟ್ ಸಾಲ್ಯುಬಲ್ ಎನ್ಸೈಮ್ಸ್ ಅಂದ್ರೆ ಏನು, ಮತ್ತೆ ಇಫ್ ಸಮ್ ಎನ್ಸೈಮ್ಸ್ ಆರ್ ಡಿಫಿಷಿಯನ್ಸಿ, ವಿಟಮಿನ್ ಡಿ ಡಿಫಿಷಿಯನ್ಸಿ ಆದ್ಮೇಲೆ ಯಾವ ತರ ರೋಗ ಬರುತ್ತೆ, ಲೈಕ್ ಕೈಂಡ್ ಆಫ್ ಆಸ್ಟಿಯೋಪೋರೋಸಿಸ್, ರಿಕೆಟ್ಸ್ ಆಗಿರ್ಬೋದು. ಈ ತರ ಒಂದು ಕ್ವಶನ್ಸ್ ಕೇಳ್ತಾರೆ. ಅದರ್ವೈಸ್ ದೇರ್ ಇಸ್ ನೋ ದಟ್ ಮಚ್ ಡೆಪ್ತ್ ವಿಲ್ ಬಿ ಇನ್ವಾಲ್ವ್ಡ್. So this is actually, in fact, after going through recent question paper conducted by KPSC. ಇದಾದ್ಮೇಲೆ ಕೆಲವೊಬ್ರು ಸ್ಟೂಡೆಂಟ್ ಹೇಳ್ತಿದ್ರು, ಸರ್ ನಾನು ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಯಾಕೆ ಟೀಚ್ ಮಾಡ್ತಿದ್ದೀರಾ, ಇಂಡಿಯನ್ ಹಿಸ್ಟ್ರಿ ಇಲ್ವಲ್ಲ ಅಂತ. ಸಿ ಇಲ್ಲಿ ಏನ್ ಪ್ರಿಂಟ್ ಆಗಿರೋದು ಮಿಸ್ಟ್ ಆಗಿದೆ. ಕರ್ನಾಟಕ ಹಿಸ್ಟ್ರಿ ಆಫ್ ಕರ್ನಾಟಕ ಇದೆ, ಬಟ್ ಹಿಸ್ಟ್ರಿ ಅಂತ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ. ಇಟ್ ಮೀನ್ಸ್ ಇಟ್ ಈಸ್ ದಿ ಇಂಡಿಯನ್ ಹಿಸ್ಟ್ರಿ. ಸೊ ಯು ಹ್ಯಾವ್ ಟು ರೀಡ್ ದಿ ಇಂಡಿಯನ್ ಹಿಸ್ಟ್ರಿ ಆಸ್ ವೆಲ್. Okay, so Indian history include Indian history. That part include ancient, medieval and modern. ಈ ಮೂರು ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಿಸ್ಟ್ರಿಯಲ್ಲಿ ಅಂಡ್ ಜಾಗ್ರಫಿ, ಹಿಸ್ಟ್ರಿ ಅದರಲ್ಲಿ ಬರುತ್ತೆ, ಅಂಡ್ ಜಾಗ್ರಫಿ ಆಫ್ ಕರ್ನಾಟಕ. ಸೊ ಇದರಲ್ಲಿ ನೀವು ಇಂಡಿಯನ್ ಜಾಗ್ರಫಿನೂ ಓದ್ಬೇಕು, ಜಾಗ್ರಫಿ ಆಫ್ ಕರ್ನಾಟಕ ಅಂತಾನು ಓದ್ಬೇಕಾಗುತ್ತೆ. ಸೊ ಡೋಂಟ್ ಸ್ಕಿಪ್, ಯಾಕಂದ್ರೆ ಸಿಲೆಬಸ್ ಅಲ್ಲಿ ಮಿಸ್ಪ್ರಿಂಟ್ ಆಗಿರೋದ್ರಿಂದ ಐ ಆಮ್ ಶೋರ್ ಸೊ ದೇರ್ ವಿಲ್ ಬಿ ಅ ಕ್ವಶನ್ಸ್ ಆನ್ ಇಂಡಿಯನ್ ಜೋಗ್ರಫಿ ಆಸ್ ವೆಲ್. ಮತ್ತೆ ಸೋಷಿಯಲ್ ಸೈನ್ಸ್. ಸೊ ಸೋಷಿಯಲ್ ಸೈನ್ಸ್ ಇದೆ, ಇದಕ್ಕೆ ಏನು ಓದ್ಬೇಕು ಅಂತ ಹೇಳ್ತಾರೆ. ಆದಷ್ಟು ನಾವು 10th ಲೆವೆಲ್ ಅಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಏನ್ ಬರುತ್ತೆ, ಅದರಲ್ಲಿ ಎಕನಾಮಿಕ್ಸ್ ಬರುತ್ತೆ. ಆಯ್ತಾ? ಏನೇನ್ ಬರುತ್ತೆ? ಒಂದು ಎಕನಾಮಿಕ್ಸ್ ಬರುತ್ತೆ, ಸಿವಿಕ್ಸ್ ವಿಚ್ ಇಸ್ ನಥಿಂಗ್ ಬಟ್ ನಾವು ಪೊಲಿಟಿ ಅಂತ ಹೇಳ್ತೀವಿ, ಮತ್ತೆ ಸೊಸೈಟಿ ವಿಚ್ ಇಸ್ ನಥಿಂಗ್ ಬಟ್ ಸೊಸೈಟಿ. ಸೊ ಸೊಸೈಟಿ, ಎಕನಾಮಿಕ್ಸ್ ಇವೆಲ್ಲ ಬರುತ್ತೆ. ಸೊ ಯು ಹ್ಯಾವ್ ಟು ರೀಡ್ ದಿ ಸೋಷಿಯಲ್ ಸೈನ್ಸ್ ವಿಚ್ ಇನ್ಕ್ಲೂಡ್ ಪಾಲಿಟಿ, ಎಕನಾಮಿಕ್ಸ್ ಅಂಡ್ ದಿ ಸೊಸೈಟಿ. ಸೊ ಈ ಮೂರು
ಸೋಷಿಯಲ್ ಸೈನ್ಸ್ ಅಲ್ಲಿ ಬರುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಹಿಸ್ಟ್ರಿ. ಮೊನ್ನೆ ಕಾಲ್ ಮಾಡಿಬಿಟ್ಟು ಸರ್ ಹಿಸ್ಟ್ರಿ ಈಸ್ ನಥಿಂಗ್ ಬಟ್ ಸೋಷಿಯಲ್ ಸೈನ್ಸ್ ಅಂತಾನೆ ಹೇಳಿದ್ರು. ಆ ತರ ಇದ್ದಿದ್ರೆ ವೈ ದೇ ವುಡ್ ಹ್ಯಾವ್ ಮೆನ್ಷನ್ಡ್ ಸಪರೇಟ್ಲಿ ಸೋಷಿಯಲ್ ಸೈನ್ಸ್. ಸೊ ಹಾಗಾಗಿ ಇದನ್ನ ಸ್ವಲ್ಪ ಪರ್ಟಿಕ್ಯುಲರ್ಲಿ ಫೋಕಸ್ ಮಾಡಿ. ಸೋಷಿಯಲ್ ಸೈನ್ಸ್ ಅಷ್ಟೇ ಏನು ಮಾಡಬಾರ್ದು. ಏತ್ ನೈನ್ತ್ 10th DCRT ಬುಕ್ಸ್ ಕೇಳ್ತಾರೆ. ಸೊ ವಿ ಹ್ಯಾವ್ ಕನ್ಸೈಸ್ಡ್ ಅಂಡ್ ಕಂಪೈಲ್ಡ್ 8th 9th 10th ದಿ DCRT book so that you can go through it. General intellectual ability ಇಲ್ಲೂ ಇದೆ. So general intellectual ability is nothing but the aptitude, the aptitude, so reasoning ಇದೆಲ್ಲ ಬಂದ್ಬಿಡುತ್ತೆ. ಮ್ಯಾಥ್ಸ್, ಸಿಂಪಲ್ ಮ್ಯಾಥಮೆಟಿಕ್ಸ್ ಇರುತ್ತೆ. So this is about then again public administration and rural development. So newly introduced ಸೊ ಆಸ್ಪೆಕ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲವೊಂದಷ್ಟು ನ್ಯೂ ಥಿಂಕರ್ಸ್ ಆಗಿರ್ಬೋದು, ಥಿಯರೀಸ್ ಆಗಿರ್ಬೋದು, ವಾಟ್ ಈಸ್ ಬ್ಯೂರೋಕ್ರಸಿ, ಹೈಯಾರ್ಕಿ, and all because you'll be part of the bureaucracy. So that's why you need to understand what is public administration and rural development. Of course, India is core the rural economy, a rural based population irodrinda. So you need to understand the rural development aspects, schemes related with the rural development agirbodu, the family structure agirbodu, all these things, society, all that comes under the rural development. Then environmental science, the integral part of the geography. So and logical thinking. So logical thinking in the sense, ಸೊ ಇದರಲ್ಲಿ ಕೆಲವೊಂದಷ್ಟು ಸೈನ್ಸ್ ಕ್ವಶನ್ಸ್ ನ ಇನ್ಕ್ಲೂಡ್ ಮಾಡಿರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಸೊ ವೈ ದೇರ್ ಇಸ್ ಅ ರೈನ್ಬೋ, ವಾಟ್ ಈಸ್ ಅ ರೀಸನ್. ಸೊ ಇದನ್ನ ಲಾಜಿಕಲಿ ಯಾವ ತರ ನೀವು ಆನ್ಸರ್ ಮಾಡ್ತೀರಾ. ಈಗ ಒಂದು ಕ್ವಶನ್ ಬರುತ್ತೆ, when there is a huge pressure in the cooker, it will blast. So 4 ಆಪ್ಷನ್ ಕೊಡ್ತಾರೆ, what is the reason for blast of the cooker. So this is the type of questions. ಸೊ ಇದಕ್ಕೂ ಅಷ್ಟೇ ನೀವು ಡೇ ಟು ಡೇ ಸೈನ್ಸ್ ನೀವು ಏನು NCERT DCRT ಬುಕ್ ಇರುತ್ತಲ್ಲ ಅಷ್ಟು ಓದ್ಕೊಂಡ್ರೆ ಸಾಕು. ಸೊ ದಿಸ್ ಇಸ್ ಅಬೌಟ್ ದಿ GK ಪೇಪರ್. ಕಮಿಂಗ್ ಟು ಸ್ಪೆಸಿಫಿಕ್ ಪೇಪರ್, ಈಕ್ವಲ್ ವೇಟೇಜ್ ಇರುತ್ತೆ ನೋಡಿ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನೀವು ಏನ್ ನೋಡ್ಬೇಕಾಗಿರೋ ಅಂಶ ಅಂದ್ರೆ, ಇಲ್ಲಿ 2 hours ಕೊಟ್ಟಿರ್ತಾರೆ ಟೈಮು, ನಿಮಗೆ 300 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಕೂಡ ಅಷ್ಟೇ 300 ಮಾರ್ಕ್ಸ್ ಇರುತ್ತೆ. ಅಂಡ್ ಮಿನಿಮಮ್ ನೀವು ಇದರಲ್ಲಿ 105. ಸೊ ಇದನ್ನ ಎರಡು ಪರ್ಟಿಕ್ಯುಲರ್ ಪೇಪರ್ ಅಲ್ಲಿ 105 ತೆಗಿಲೇಬೇಕು. ಯೂಶಲಿ ನೋಡಿ ಎರಡು ಸೇರಿ 210 ಆಗುತ್ತೆ. ಸೊ 210. ಸೊ ದಿಸ್ ಇಸ್ ದಿ 35% ಆಫ್ ದಿ 600. ಸೊ ಇಟ್ ಈಸ್ ಕಂಪಲ್ಸರಿ. ದಿಸ್ ರೂಲ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್. ಸಾಕಷ್ಟು ಜನ ನಾವು ವಿದ್ಯಾರ್ಥಿಗಳು ನೋಡಿದ್ದೀವಿ ವೆಟರ್ನರಿ ಆಫೀಸರ್ ಅಲ್ಲಿ ಅಷ್ಟೇ. ಸೊ 209 ಬಂದು ಔಟ್ ಆಫ್ ಲಿಸ್ಟ್ ಅಲ್ಲಿ ಹೊರಗಡೆ ಇದ್ದಾರೆ. ಬಿಕಾಸ್ ದಿಸ್ ಅ ಮಿನಿಮಮ್ ಕ್ರೈಟೀರಿಯಾ ದಟ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಕ್ವಾಲಿಫೈ. ಸೊ ಇಲ್ಲಿ ಈಚ್ ಆಫ್ ದಿ ಪೇಪರ್ ಅಲ್ಲಿ ನೀವು ಮಿನಿಮಮ್ ಕಟ್ ಆಫ್ ಕ್ವಾಲಿಫೈ ಆಗ್ಬೇಕು. ಸಪೋಸ್ ಇಲ್ಲಿ ನಿಮ್ಗೆ 200 ಮಾರ್ಕ್ಸ್ ಬಂದಿರುತ್ತೆ, 200 ಮಾರ್ಕ್ಸ್ ಬಂದಿರುತ್ತೆ, ದೆನ್ ಟೋಟಲ್ 300 ಇರುತ್ತೆ, ಬಟ್ ಯು ಆರ್ ಡಿಸ್ಕ್ವಾಲಿಫೈಡ್. ಸೊ ಮೇಕ್ ಶೋರ್ ದಟ್ GS ಪೇಪರ್ ಕೂಡ ಅಷ್ಟೇ ಬಹಳ ಲೈಟ್ ಆಗಿ ತಗೊಳೋದಾಗ್ಲಿ ಏನು ಮಾಡಕ್ ಹೋಗ್ಬೇಡಿ. ಸೊ ಯು ಹ್ಯಾವ್ ಟು ಪ್ರಿಪೇರ್ ವೆಲ್. ಸೊ ಇದರಲ್ಲಿ ನೋಡಿ ಏನು ಮಾಡಿದ್ದಾರೆ ಅಂದ್ರೆ, ಆಕ್ಟ್ ವಿ ಹ್ಯಾವ್ ವಿ ಹ್ಯಾವ್ ಪ್ರಿಪೇರ್ಡ್ ಅ ನೋಟ್ಸ್ ಫ್ರಮ್ ದಿ ಲೀಗಲ್ ಎಕ್ಸ್ಪರ್ಟ್ಸ್. ಸೊ ವೆರಿ ಕನ್ಸೈಸ್, ಕ್ರಿಸ್ಪಿ ಆಗಿರುತ್ತೆ ವಿತ್ ಆಬ್ಜೆಕ್ಟಿವ್ ಕ್ವಶನ್ಸ್ ಇನ್ ದಟ್. So you can solve them. I'll give a link in the description. You can go through it. So very beautifully we have designed the course as well. So you can download the notes and you can prepare well. So ಸಾಫ್ಟ್ ಕಾಪಿ ಸಿಗುತ್ತೆ ನಿಮ್ಮ ಆ್ಯಪ್ ಅಲ್ಲಿ. ಸೊ ಇದರಲ್ಲಿ ಏನ್ ಮಾಡಿದ್ದೀವಿ, ಚಾಪ್ಟರ್ ವೈಸ್ ನಾವು ಸೆಕ್ಷನ್ಸ್ ನ ಇದ್ ಮಾಡಿ ಅದ್ರ ಡಿಟೇಲ್ಡ್ ನೋಟ್ಸ್ ನಿಮಗೆ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ಕೊಟ್ಟಿರ್ತೀವಿ. ಇದರಲ್ಲಿ ನೋಡಿ ಒಂದು ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್. Okay, this is one of the important act which brought many reforms in the legal aspects. Okay, so ಮತ್ತೆ ಇದಾದ್ಮೇಲೆ ನಾವು ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ರೂಲ್ಸ್, ನಾಲ್ಸಾ, ಸಾಲ್ಸಾ ಇವೆಲ್ಲ ಬಾಡೀಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದೀಸ್ ಆಕ್ಟ್ಸ್ ಅಂಡ್ ರೂಲ್ಸ್ ಅಲ್ಲ. ಸೊ ದಿಸ್ ಥಿಂಗ್ಸ್ we need to see this Karnataka State Legal Service Authority. So regulation 17, how these authorities will be regulated, separate ಏನು ರೂಲ್ಸ್ ಇದೆ ಇದನ್ನ ನೀವು ರೂಲ್ಸ್ ನೋಡ್ಬೇಕಾಗುತ್ತೆ. ದೆನ್ ಸಿವಿಲ್ ಸರ್ವಿಸ್ CSR ರೂಲ್ಸ್ ಇದಾವೆ, KCSR ರೂಲ್ಸ್ ನಾವ್ ಏನ್ ಹೇಳ್ತೀವಿ. ದಿಸ್ ಇಸ್ ದಿ ಇಂಪಾರ್ಟೆಂಟ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಬ್ಯೂರೋಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್. ಇವೆಲ್ಲ ರೂಲ್ಸ್ ಎಲ್ಲ ಅಪ್ಲೈ ಮಾಡ್ತಿರ್ತಾರೆ. ಅಂಡ್ ಫಿನಾನ್ಷಿಯಲ್ ಕೋಡ್ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಪ್ರಿಪರೇಷನ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಿ ಅಗೇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯು ಹ್ಯಾವ್ ಟು read it, especially related with see Constitution of India itself is a big.
So you need to thoroughly prepare. Lakshmikant is a good source. Otherwise, if you have prepared with a DD Basu or whatever the source, a class note will be good enough. Then code of civil procedures are there. So apart from this, the newly amended BNS ಆಗಿರ್ಬೋದು, ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, then ನ್ಯಾಯ ಸಂಹಿತ, this is also very important. ಭಾರತೀಯ ಸಾಕ್ಷ್ಯ ಅಧಿನಿಯಮ. So this is important aspects, and this is very much important. So all these things I have to, which you have prepared in the course of LLB, that you just revise. And general knowledge in Kannada language. So basic level ಇರುತ್ತೆ, ಲೈಕ್ ಕವಿ ಕೃತಿ ಆಗಿರ್ಬೋದು, ಕಾವ್ಯನಾಮ ಆಗಿರ್ಬೋದು, ಇವು ಬೇಸಿಕ್ಸ್ ಇರುತ್ತೆ. ಸೊ ಇದನ್ನ ನೀವು ಇಲ್ಲೂ ಸ್ಕೋರ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ದಿ ಸಿಲೆಬಸ್. ಅಫ್ಕೋರ್ಸ್ ಇನ್ನೊಂದೇನಂದ್ರೆ ನಿಮಗೆ 1/4 ಅಂದ್ರೆ 0.75 ಡಿಡಕ್ಟ್ ಆಗುತ್ತೆ. ಕರೆಕ್ಟ್ ಆದ್ರೆ 3 ಮಾರ್ಕ್ಸ್ ಅವಾರ್ಡ್ ಆಗುತ್ತೆ. ಸೊ ದಿಸ್ ಯು ಹ್ಯಾವ್ ಟು ಮೇಕ್ ಶೋರ್. ಸೊ ಇದರಲ್ಲಿ ಮತ್ತೆ ಇದಾದ ಪ್ರಿಲಿಮ್ಸ್ ಕಟ್ ಆಫ್ ಕ್ಲಿಯರ್ ಆದ್ಮೇಲೆ ನೀವು ಇಂಟರ್ವ್ಯೂ ಕರೀತಾರೆ. 1:5 ಅಲ್ಲಿ ನಿಮಗೆ ಕ್ವಾಲಿಫೈರ್ ಆಗುತ್ತೆ. ಇದಾದ್ಮೇಲೆ ವೈವಾದಲ್ಲೂ ಕೂಡ ನೀವು ಪರ್ಫಾರ್ಮೆನ್ಸ್ ತೋರಿಸಬೇಕಾಗುತ್ತೆ. ಯು ಹ್ಯಾವ್ ಟು ಸ್ಕೋರ್ ಮಿನಿಮಮ್ 13 ಮಾರ್ಕ್ಸ್. ಸೊ ದಿಸ್ ಇಸ್ ದಿ ಸ್ಟೇಜ್. ಯೂಶಲಿ ಕನ್ಸಿಡರಿಂಗ್ ದಿ ನಂಬರ್ ಆಫ್ ಪೋಸ್ಟ್ 18 ಇರೋದ್ರಿಂದ, ಸೊ ಕಟ್ ಆಫ್ ಕೂಡ ಔಟ್ ಆಫ್ 600. ಸೊ ಯು ಹ್ಯಾವ್ ಟು ಸ್ಕೋರ್ ಮಿನಿಮಮ್ ಇಲ್ಲ ಅಂದ್ರೂ 350 to 370 marks. So this is the good score ಅಂತಾನೆ ಹೇಳ್ಬೋದು. If you have some kind of reservation, then at least 10 to 15 marks less, then this should be your target, and aim should be getting 400 plus. So then only you'll have a getting sure shot selection. So ಆ ಥರ ಒಂದು ಪ್ರಿಪ್ರೇಷನ್ ಮಾಡಬೇಕು. So it's a very good post, and hope you have enjoyed what I could able to say here. So I wish you all the best, and take care, prepare well, all the best. Thank you.